ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ. ಸೌರಭ್ನ ಸೊಂಟ ಸುತ್ತ ಒಂದು ಕೈ, ಮತ್ತೊಂದು ಕೈ ಸೌರಭ್ನ ಕೈ ಹಿಡ್ಕೊಂಡು ಮೆಟ್ಟಿಲುಗಳ ಕಡೆಗೆ ಹೋದ್ಲು ವೇದ. ನಾನಿಲ್ಲಿ ಸ್ವಲ್ಪ ನಿಮಗೆ ಕತೆ ಬಗ್ಗೆ ಟಿಪ್ಪಣಿಯನ್ನು ಹೇಳ್ತೀನಿ. ಸೌರಭ್ ಬೇರೆ ಯಾವುದೇ ಹುಡುಗಿಯರನ್ನ ಮುಟ್ಟೋದಿಲ್ಲ ಅಥವಾ ಮುಟ್ಟಿಲ್ಲ ಎಂದು ನಾನು ಎಂದಿಗೂ ಕೂಡ ಈ ಕಥೆಯಲ್ಲಿ ಹೇಳಿಲ್ಲ. ಬದಲಿಗೆ ಅವನು ಡೇಟಿಂಗ್ ಮಾಡ್ತಾ ಇದ್ದನು ಎಂದು ನಾನು ಮೊದಲ ಭಾಗಗಳಲ್ಲಿ ಹೇಳಿದ್ದೇನೆ. ಹಾಗಾಗಿ ನಿಮಗೆ ನೆನಪಿದೆ ಅನ್ಕೋತೀನಿ. ಅವನು ಇರೋ ವೃತ್ತಿಯಲ್ಲಿ ಅದು ಸಾಮಾನ್ಯ. ಆದರೆ ಸೌರಭ್ಗೆ ಒಂದು ಅಭ್ಯಾಸ ಇದೆ. ಎಷ್ಟೇ ಡೇಟ್ ಮಾಡಿದರೂ ಕೂಡ ಲಿಮಿಟ್ಸ್ಗಳನ್ನು ದಾಟೋದಿಲ್ಲ ಅವನು. ಅಂದರೆ ದೈಹಿಕವಾಗಿ ಯಾರೊಂದಿಗೂ ಕೂಡ ಅವನು ಇದುವರೆಗೂ ಹತ್ತಿರ ಆಗಿಲ್ಲ. ಇಲ್ಲದಿದ್ದರೆ ಆಲಂಗಿಸೋದು, ಚುಂಬಿಸೋದು ಅವನಿಗೆ ತುಂಬ ಸಾಮಾನ್ಯ. ಆದರೆ ಒಂದು ವಿಷಯ, ಅವನ ಮನಸ್ಸಿನಲ್ಲಿ ಬಂದ ಹುಡುಗಿ ಮತ್ತು ದೈಹಿಕವಾಗಿ ಹತ್ತಿರವಾದ ಹುಡುಗಿ ಅವನು ಪ್ರೀತಿಸೋದು ಎಲ್ಲ ಅಕ್ಷತಳನ್ನು ಮಾತ್ರ. ವೇದ ಹಾಗೆ ಹೇಳಿದ ಕೂಡಲೇ ಜ್ಯೂಸ್ಗಾಗಿ ಅಡುಗೆ ಮನೆಗೆ ಹೋಗ್ತಾ ಇದ್ದ ಅಕ್ಷತಾಳನ್ನು ನೋಡಿ ಸೌರಭ್ ಕೋಪದಿಂದ ಮುಷ್ಟಿಯನ್ನು ಬಿಗಿ ಹಿಡಿದು ಇದ್ದ ಜಾಗದಿಂದ ಒಂದು ಹೆಜ್ಜೆಯೂ ಮುಂದೆ ಇಡಲೇ ಇಲ್ಲ. ಅಲ್ಲಿವರೆಗೆ ತುಂಬ ಸುಲಭವಾಗಿ ಇಟ್ಟ ಹೆಜ್ಜೆಗಳು ಈ ಬಾರಿ ನೆಲದಿಂದ ಅರ್ಧ ಇಂಚು ಕೂಡ ಮೇಲೆತ್ತಲಿಲ್ಲ, ಕದಲ್ಲೂ ಇಲ್ಲ ಕೂಡ. ವೇದ ಗೊಂದಲದಿಂದ ಸೌರಭ್ನ ನೋಡ್ತಾ, ಏನಾಯಿತು ಬಾಸ್, ಹಾಗೆ ನಿಂತ್ಬಿಟ್ಟಿದ್ದೀರಿ, ಕಾಲು ನೋವಾಗ್ತಾ ಇದೆಯಾ ಎಂದು ಕೇಳಿದ್ಲು ವೇದ. ವೇದ ಕಾಲು ನೋವು ಎಂದಾಗ ಹೋಗ್ತಾ ಇದ್ದ ಅಕ್ಷತಾ ಅಲ್ಲೇ ನಿಂತು ಸೌರಭ್ ಕಡೆಗೆ ಹಿಂತಿರುಗಿದ್ಲು. ಅದನ್ನು ಗಮನಿಸಿದ ವೇದ ಅಕ್ಷತಾಳೊಂದಿಗೆ, ನಾನು ನೋಡ್ಕೊಳ್ತೇನೆ, ನೀನು ಹೋಗಿ ಬಾಸ್ಗೆ ಜ್ಯೂಸ್ನ ರೆಡಿ ಮಾಡು ಎಂದು ಮತ್ತೆ ವೇದ ಆರ್ಡರ್ ಮಾಡಿದ್ಲು ಅಕ್ಷತಾಗೆ. ವೇದಳ ಆರ್ಡರ್ಗೆ ಅಲ್ಲೇ ನಿಂತ್ಬಿಟ್ಟ ಅಕ್ಷತಾಳನ್ನು ನೋಡಿ ಸೌರಭ್ನ ತಾಳ್ಮೆ ಸಂಪೂರ್ಣವಾಗಿ ಕಳೆದೋಯ್ತು. ಅವನು ವೇದ ಭುಜದ ಮೇಲಿದ್ದ ಕೈ ತೆಗೆದು ಪ್ರಯತ್ನಿಸಿದ. ವೇದ ಆ ಕೈಯನ್ನು ಹಾಗೇ ಹಿಡ್ಕೊಂಡು, ಬಾಸ್ ಏನು ಮಾಡ್ತಾ ಇದ್ದೀರಾ, ಹೀಗೆ ಮಾಡಿದರೆ ನೀವು ಬಿದ್ದು ಹೋಗ್ಬಿಡ್ತೀರಿ ಎಂದು ಆತಂಕದಿಂದ ಹೇಳಿದ್ಲು ವೇದ. ಆದರೂ ಕೂಡ ಸೌರಭ್ ಅದನ್ನು ಲೆಕ್ಕಿಸದೆ ಅವಳ ಕೈಯಿಂದ ತನ್ನ ಕೈಯನ್ನು ಬಿಡಿಸ್ಕೊಂಡು ಸೌರಭ್ನ ಸೊಂಟ ಸುತ್ತ ಇದ್ದ ವೇದಾಳ ಕೈನ ವಿಚಿತ್ರವಾಗಿ ತೆಗೆದುಹಾಕಿದನು. ಅಯ್ಯೋ ಬಾಸ್ ಎಂದು ಹೇಳ್ತಾ ಇದ್ದಂತೆಯೇ ಸಮತೋಲನವನ್ನು ಕಳ್ಕೊಂಡ ಸೌರಭ್ ಇನ್ನೇನು ಕೆಳಗಡೆ ಬೀಳಲು ಹೋದಾಗ ಓಡಿ ಬಂದು ಸೌರಭ್ನ ಸೊಂಟದ ಸುತ್ತ ಒಂದು ಕೈನ ಹಾಕಿ ಗಟ್ಟಿಯಾಗಿ ಹಿಡ್ಕೊಂಡ್ಲು ಅಕ್ಷತಾ ಸೌರಭ್ನನ್ನು. ಅಕ್ಷತಾ ಬಂದು ಹಿಡ್ಕೊಂಡ ತಕ್ಷಣ ತನ್ನ ಸೊಂಟ ಸುತ್ತ ಕೈ ಹಾಕಿದ ಸೌರಭ್ ಅವಳನ್ನು ಗಟ್ಟಿಯಾಗಿ ತನ್ನ ಕಡೆಗೆ ಇಳ್ಕೊಂಡು ಅವಳನ್ನು ತೋರಿಸುತ್ತಾ, ನೋಡಿದ್ಯಾ ಈಗ ನಾನು ಬಿದ್ದೆನಾ ಇಲ್ವಲ್ಲ, ಯಾಕೆ ಅಂದರೆ ನಾನು ಬೀಳದಂತೆ ನೋಡಿಕೊಳ್ಳಲು ನನ್ನ ಹೆಂಡತಿ ಇದ್ದಾಳೆ, ಮಧ್ಯದಲ್ಲಿ ನೀನು ಯಾರು ತನ್ನನ್ನು ಹಿಡಿಯಲು ಎಂದು ವೇದ ಕಡೆಗೆ ನೋಡುತ್ತಾ ಗಂಭೀರವಾಗಿ ಕೇಳಿದನು. ಏನೋ ಸರಿಯಾದ ಸಮಯದಲ್ಲಿ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದೆ ಎಂಬ ಕೃತಜ್ಞತೆಯಿಂದ ಊರಿಗೆ ಹೊಸಬಳು ಎಂದು ಹೇಳಿದ ಜೊತೆಗೆ ನನ್ನ ಅಭಿಮಾನಿ ಎಂದೆ. ಇಲ್ಲಿ ಯಾರೂ ಇಲ್ಲ ಅಂದ್ಕೊಂಡು ಎಂದು ನನಗೆ ದಯೆ ಬಂತು, ಅದಕ್ಕೆ ಮನೆಗೆ ಕರ್ಕೊಂಡು ಬಂದೆ ಅಷ್ಟೇ ಹೊರತು ಹೀಗೆ ನನಗೂ ಮತ್ತು ನನ್ನ ಹೆಂಡತಿಗೂ ಮಧ್ಯದಲ್ಲಿ ಬರಲು ಬೆರಳು ಹಾಕಲು ನೋಡಿದರೆ ಬೆರಳು ಅಲ್ಲ, ಇಡೀ ಕೈಯನ್ನೇ ಮುರಿದು ಹಾಕುವಂತಹ ವ್ಯಕ್ತಿ ನಾನು. ಆದ್ದರಿಂದ ನಿನಗೆ ಹೇಳ್ತೀನಿ, ಇಲ್ಲಿರುವಷ್ಟು ದಿನ ನಿನ್ನ ಮಿತಿಗಳಲ್ಲಿ ನೀನು ಇರೋದು ತುಂಬಾ ಉತ್ತಮ. ಅದನ್ನು ಮೀರಿ ನೀನೇನಾದರೂ ಎಕ್ಸ್ಟ್ರಾ ಮಾಡಿದರೆ ಇಲ್ಲಿಂದ ನೇರವಾಗಿ ನಿನ್ನ ವಿಳಾಸ ಸ್ಮಶಾನವಾಗಿಬಿಡುತ್ತದೆ ಎಂದು ಎಚ್ಚರಿಕೆ ನೀಡಿದನು ಸೌರಭ್. ವೇದ ತಲೆಯನ್ನು ತಗ್ಗಿಸಿ, ಕ್ಷಮಿಸಿ ಬಾಸ್, ಅವಳು ನಿಮ್ಮ ಹೆಂಡತಿ ಎಂದು ನಾನು ಅಂದ್ಕೊಂಡಿರಲಿಲ್ಲ, ನಿಮ್ಮ ಮನೆಯಲ್ಲಿ ಕೆಲಸದವಳು ಅಂತ ಅಂದ್ಕೊಂಡೆ, ಅದಕ್ಕೆ ಹಾಗೆ ಹೇಳಿದೆ ಎಂದು ಹೇಳ್ತಾ ಇದ್ದಾಗ ಅಕ್ಷತಾ ತಲೆ ತೆಗೆಸಿಕೊಂಡು ನಿಂತುಬಿಟ್ಲು. ಆದರೆ ಸೌರಭ್ಗೆ ಕೋಪ ತಡೆಯಲು ಆಗಲೇ ಇಲ್ಲ. ಅವನು ವೇದಾಳ ಕೆನ್ನೆಗೆ ಒಂದೇಟು ಬಾರಿಸಿದ. ಏಟಿಗೆ ಕೆಳಗಡೆ ಬಿದ್ದು ನೆಲಕ್ಕೆ ಮುತ್ತಿಕ್ತಾ ಇದ್ಲು ವೇದ. ಅಕ್ಷತಾ ಅಯ್ಯೋ ಪಾಪ ಎಂದು ಬಾಯಿ ತೆರೆಯಲು ಹೋದಾಗ ಅವನ ಕೈಯಲ್ಲಿ ಇದ್ದ ಅಕ್ಷತಾಳನ್ನು ಸ್ವಂಟ ಸೌರಭ್ ಕೋಪಕ್ಕೆ ಬಲಿಯಾಯಿತು. ಚುರುಕು ಎಂದು ನೋವಾದ ಹೊಡೆತಕ್ಕೆ ಕೆನ್ನೆ ಉರಿತಾ ಇದ್ದರೆ ಆ ಎಂದು ಕೆನ್ನೆ ಮೇಲೆ ಅಂಗೈಯನ್ನು ಇಟ್ಕೊಂಡು ಆವೇಶದಿಂದ ಮೇಲೆದ್ದ ವೇದ ಬಾಸ್ ಎಂದು ಹೇಳಲು ಹೋಗಿ ಸ್ವಲ್ಪ ಯೋಚಿಸಿ ಎಂಬ ಅಕ್ಷರವನ್ನು ನೋವಿನ ಜೊತೆಗೆ ಗಂಟಲಿನಲ್ಲಿಯೇ ನುಂಗ್ಬಿಟ್ಲು. ಬಾಸ್ ಏನಿದು,
ನಾನು ನಿಮಗೆ ಸಹಾಯ ಮಾಡಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ರೆ ನೀವು ನನ್ನನ್ನು ಹೊಡೆದು ರೋಗಿಯನ್ನಾಗಿ ಮಾಡ್ತಾ ಇದ್ದೀರಾ ಎಂದು ಅಳುತ್ತಾ ಕೇಳಿದ್ಲು. ಸಹಾಯ ಮಾಡಿದ್ದೀಯಾ ಅಂತ ಹೇಳ್ದಿಯಲ್ಲ, ಆ ಕೃತಜ್ಞತೆಯಿಂದಲೇ ನೀನು ಮೊದಲ ಬಾರಿಗೆ ನನ್ನ ಹೆಂಡತಿಗೆ ಜ್ಯೂಸ್ ತರಲು ಆರ್ಡರ್ ಮಾಡಿದಾಗ ನಿನ್ನ ಕೆನ್ನೆಗೆ ಹೊಡೆಯದೆ ಸುಮ್ಮನೆ ಇದ್ದೆ. ಅದಕ್ಕೆ ಪ್ರತಿ ಬಾರಿಯೂ ಸುಮ್ಮನಿರ್ತೇನೆ ಎಂದು ಅಂದ್ಕೊಳ್ಬೇಡ. ನನಗೆ ಏನಾದರೂ ಕೋಪ ಬಂದರೆ ನಿನ್ನನ್ನು ಕೊಲ್ಲದೆ ಸ್ಮಶಾನಕ್ಕೆ ಪಾರ್ಸಲ್ ಮಾಡಿಬಿಡ್ತೇನೆ. ಆದ್ದರಿಂದ ಈ ಮನೆಯಲ್ಲಿ ಇರುವಷ್ಟು ದಿನ ನಿನ್ನ ದೇಹ ಮತ್ತು ಬಾಯಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಂಡಿರಬೇಕು. ನೀನು ಅಂದ್ಕೊಂಡಂತೆ ನಾಯಕಿಯಾಗಲು ನಾನು ಸಹಾಯ ಮಾಡ್ತೇನೆ. ಇಲ್ಲ, ಅದು ಸಾಧ್ಯ ಇಲ್ಲ ಎಂದು ಹುಚ್ಚಾಗಿ ಮಾತನಾಡಿದರೂ ಅಥವಾ ವರ್ತಿಸಿದರೂ ತಕ್ಷಣವೇ ನಿರ್ದಯವಾಗಿ ಮನೆಯಿಂದ ಹೊರಗಡೆ ದಬ್ಬಿಡ್ತೇನೆ. ಅದು ಅರ್ಧರಾತ್ರಿ ಎಂದು ಕೂಡ ನಾನು ನೋಡೋದಿಲ್ಲ. ಯಾವ ಸಮಯವಾದರೂ ಸರಿ. ನನಗೆ ಹುಡುಗಿ, ಪಾಪ, ಪುಣ್ಯ, ಕೃತಜ್ಞತೆ, ಮಾತಿನ ಮೇಲೆ ನಿಲ್ಲೋದು ಇಂತಹ ಮಾತುಗಳು ಇಷ್ಟ ಆಗೋದೇ ಇಲ್ಲ. ನಾನು ಯಾವ ಮೂಡ್ನಲ್ಲಿ ಇರ್ತೇನೆ ಎಂದು ನನಗೆ ಗೊತ್ತಿಲ್ಲ. ಅಲ್ಲಿ ಎಡಭಾಗದ ಮೂಲೆಯಲ್ಲಿ ಇದೆಯಲ್ಲ, ಆ ಕೋಣೆಯನ್ನು ನೀನು ಬಳಸ್ಕೊ. ಈ ಹಾಲ್ ಮತ್ತು ಆ ಕೋಣೆ, ಈ ಎರಡಕ್ಕೆ ಮಾತ್ರ ನಿನಗೆ ಅನುಮತಿ. ಅದಕ್ಕಿಂತ ಹೆಚ್ಚು ಲಾಭ ಪಡೆಯಲು ನೋಡಬೇಡ, ಹೋಗೋ ಎಂದು ಗಂಭೀರವಾಗಿ ಹೇಳಿದನು ಸೌರಭ್. ಇನ್ನೇನಿದೆ, ಅದಕ್ಕೂ ಮುಂಚೆ ಆ ಹುಡುಗಿ ಹೇಳಿದಂತೆ ಅವನ ನೋಟಕ್ಕೆ ಅರ್ಧ ಭಯಪಟ್ಟಿದ್ದ ವೇದ ಈಗ ಸೌರಭ್ನ ಹೊಸ ಆ್ಯಂಗಲ್ನ ನೋಡಿ ಭಯದಿಂದ ನಡುಗಿ ಹೋಗಿ ಹಿಂದೆ ತಿರುಗಿ ನೋಡದೆ ಕೋಣೆ ಕಡೆಗೆ ಓಡಿ ಹೋದಳು. ಹೋದ ನಂತರವೂ ಇನ್ನು ಅಲ್ಲೇ ನಿಂತು ಸಿನಿಮಾ ನೋಡ್ತಾ ಇರುವಂತೆ ಕಣ್ಣುಗಳನ್ನು ಅಗಲಿಸಿ ನೋಡ್ತಾ ಇದ್ದ ಅಕ್ಷತಾಳ ಸ್ವಂಟವನ್ನು ಗಟ್ಟಿಯಾಗಿ ಇಸ್ಕುತ್ತಾ, ಓಯ್ ಡಸ್ಕಿ, ನೀನು ಯಾಕೆ ಮಧ್ಯದಲ್ಲಿ ಶಿಲಾ ವಿಗ್ರಹದಂತೆ ಸ್ಟ್ಯಾಚ್ಯೂ ಪೊಸಿಷನ್ನಲ್ಲಿ ನಿಂತುಬಿಟ್ಟೆ ಎಂದು ಸೌರಭ್ ಕೇಳಿದನು ಅಕ್ಷತಾಳನ್ನು. ಹಾಂ ಎಂದು ಕೂಗುತ್ತಾ ಸೌರಭ್, ನಿಮಗೆ ಏನಾಗಿದೆ? ಈ ಗಾಯಗಳು ಹೇಗೆ ಅದು? ಆ ಹುಡುಗಿ ಯಾರು ಎಂದು ಅಕ್ಷತಾ ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳಿದ್ಲು. ಈಗ ಪ್ರಶ್ನೆಗಳಿಗೆ ಉತ್ತರಗಳು ಮುಖ್ಯ ಅಲ್ಲ, ನಾವು ತಿಳ್ಕೊಳ್ಬೇಕಾದ ವಿಷಯಗಳು ಬೇರೆಯೇ ಇವೆ. ಕೋಣೆಗೆ ಬಾ, ಅಲ್ಲಿ ನಿನಗೆ ಎಲ್ಲವನ್ನ ಹೇಳ್ತೇನೆ ಎಂದು ಸೌರಭ್ ಕೋಪದಿಂದ ಹೇಳಿದ. ಏನಾಯಿತು ಸೌರಭ್, ಯಾಕೆ ಅಷ್ಟೊಂದು ಕೋಪದಿಂದ ಇದ್ದೀರಿ ಎಂದು ಅಮಾಯಕವಾಗಿ ಅಕ್ಷತಾ ಕೇಳಿದ್ಲು. ನಿನ್ನ ಗೊಡ್ಡು ಮುಗೀತಾ? ಡಸ್ಕಿ, ಪಾಪ, ಬೆಂಡ್ ಹೇಗೆ ತೆಗಿಬೇಕು ಎಂಬ ಸಿನಿಮಾ ಬಿಡುಗಡೆಯಾಗಿದೆ, ಅದನ್ನು ತೋರಿಸ್ತೇನೆ ಬಾ ಎಂದು ಸೌರಭ್ ಹೇಳಿದನು. ಛೀ, ಸುಮ್ಮನೆ ಇರಿ ಸೌರಭ್ ಸರ್, ಅಂತಹ ಸಿನಿಮಾಗಳು ಕೂಡ ಇರ್ತವೆಯಾ? ಅದು ಬಿಡುಗಡೆ ಆಗ್ತವೆಯಾ ಎಂದು ಅಕ್ಷತಾ ಅವನನ್ನು ಮೇಲಕ್ಕೆ ಹೋಗಲು ಲಿಫ್ಟ್ ಕಡೆಗೆ ಕರ್ಕೊಂಡು ಹೋದಳು. ಹಾಂ, ಯಾಕೆ ಇರಲ್ಲ ಡಸ್ಕಿ, ಇರ್ತವೆ. ಅವು ವಿಶೇಷವಾಗಿ ಈ ಸೌರಭ್ನ ಥಿಯೇಟರ್ನಲ್ಲಿ ಮಾತ್ರ ಬಿಡುಗಡೆಯಾಗುತ್ತವೆ ಎಂದು ಅಕ್ಷತಾಳನ್ನು ನೋಡ್ತಾ ಕೋಪದಿಂದ ಹೇಳಿದನು. ಲಿಫ್ಟ್ ಬಾಗಿಲು ಮುಚ್ಚಿದ ತಕ್ಷಣ ಸೌರಭ್ನ ನೋಟ ಏನೋ ವಿಚಿತ್ರವಾಗಿತ್ತು. ಸೌರಭ್, ನಿಮ್ಮ ಮಾತುಗಳು, ನೋಟ ಎಲ್ಲವೂ ನನಗೆ ಏನೋ ವಿಚಿತ್ರವಾಗಿ ಅನ್ನಿಸ್ತಾ ಇವೆ ಎಂದು ಅಕ್ಷತಾ ಆತಂಕದಿಂದ ಹೇಳಿದ್ಲು. ಕೋಣೆಯ ಬಾಗಿಲು ತೆರೆದು ಆಕೆ ಆತಂಕ, ಡಸ್ಕಿ, ನಾನೇ ನಿನಗೆ ಹತ್ತಿರದಲ್ಲಿ ನಿಂತು ಕಲಿಸ್ತೇನೆ ಎಂದು ನಿಧಾನವಾಗಿ ಅಕ್ಷತಾಳ ಸಹಾಯದಿಂದ ಹೋಗುತ್ತಾ ಸೌರಭ್ ಹೇಳಿದನು. ಅಯ್ಯೋ, ನಾನು ಆ ಸಿನಿಮಾವನ್ನು ಮತ್ತೆ ನೋಡ್ತೇನೆ ಸರ್, ಈಗ ಹೋಗಿ ನಿಮಗಾಗಿ ಜ್ಯೂಸ್ನ ತರ್ತೇನೆ ಎಂದು ಅಕ್ಷತಾ ಹಿಂದೆ ತಿರುಗಿದಾಗ ಸೌರಭ್ ತಟ್ಟನೆ ಬಾಗಿಲನ್ನು ಮುಚ್ಚಿದನು. ಸೌರಭ್, ಏನು ಡಸ್ಕಿ, ನನ್ನನ್ನು ಬಿಟ್ಟು ಹೋಗ್ತಾ ಇದ್ದೀಯಾ? ನಾನು ಬಿದ್ದು ಹೋದರೆ ಹಿಡಿದುಕೊಳ್ಳಲು ಮತ್ತೆ ಆ ವೇದಳನ್ನು ಕರಿತೀಯಾ? ಅಕ್ಷತಾ ವೇದ ಎಂಬ ಮಾತು ಕೇಳಿ ಹುಬ್ಬು ಗಂಟಿಕ್ಕಿ, ವೇದ ಯಾರು? ಸೌರಭ್ ಸರ್, ಡಸ್ಕಿ ಪಾಪ ತುಂಬ ಕುತೂಹಲದಿಂದ ಕೇಳ್ತಾಳೆ. ಸೌರಭ್, ಹೌದಾ, ನಿನಗೆ ತಿಳಿದುಕೊಳ್ಳಲು ತುಂಬ ಆಸಕ್ತಿ ಇದೆಯಾ ಡಸ್ಕಿ? ಬಾ, ಹೇಳ್ತೇನೆ, ಆದರೆ ಮೊದಲು ನನ್ನನ್ನು ಬೆಡ್ವರೆಗೂ ಕರ್ಕೊಂಡು ಹೋಗು. ಅಕ್ಷತಾ ಒಪ್ಪಿ ಮತ್ತೆ ಸೌರಭ್ ಕೈ ಹಿಡಿದು ಬೆಡ್ವರೆಗೂ ಕರ್ಕೊಂಡು ಹೋಗಿ ಕೂರಿಸ್ತಾಳೆ. ಅಕ್ಷತಾ, ಈಗ ಹೇಳಿ ಸೌರಭ್ ಸರ್, ನಿಮಗೆ ಈ ಪೆಟ್ಟುಗಳು ಹೇಗೆ ತಗಲಿದ್ವು? ಏನಾಯಿತು? ಆ ಹುಡುಗಿ ಯಾರು? ಮಧ್ಯದಲ್ಲಿ ನೀವು ಹೇಳಿದ ಆ ವೇದ ಯಾರು? ಡಸ್ಕಿ ಅನುಮಾನಗಳನ್ನು ವ್ಯಕ್ತಪಡಿಸುತ್ತಾ ಸೌರಭ್ ಕೈ ಬಿಡ್ತಾಳೆ. ಆದರೆ ಪಾಪ, ಅವಳಿಗೆ ಇನ್ನೂ ತಿಳಿದಿರಲಿಲ್ಲ. ತಾನು ಬಿಡಲು ಹೇಳಿದಾಗಲ್ಲ, ಅವನು ಬಿಡಲು ಬಯಸಿದಾಗಲೆಲ್ಲ ಅವಳ ಕೈ ಬಿಡ್ತಾನೆ ಎಂದು. ಅಲ್ಲಿವರೆಗೆ ಸೌರಭ್ ಕೈಯನ್ನು ಅಕ್ಷತಾ ಹಿಡ್ಕೊಂಡಿದ್ರೆ ಅವನು ಬೆಡ್ ಮೇಲೆ ಕುಳಿತು ತಕ್ಷಣ ಆಟೋಮೆಟಿಕ್ಕಾಗಿ ಸ್ಥಾನಗಳನ್ನು ಬದಲಿಸ್ತವು.
ಅಂದರೆ ಈಗ ಅಕ್ಷತಾಳ ಕೈ ಸೌರಭ್ ಕೈಯಲ್ಲಿ ಸಿಕ್ಬಿದ್ದಿದೆ ಅಂತ. ಸೌರಭ್ ಒಂದು ಕೈಯಿಂದ ಅಕ್ಷತಾಳ ಕೈ ಹಿಡಿದು ಹಿಂದಕ್ಕೆ ಮಡಚಿ ಇನ್ನೊಂದು ಕೈನ ಸೊಂಟದ ಮೇಲೆ ಇಟ್ಟು, ಈಗ ಹೇಳು ದರಿದ್ರ ಡಸ್ಗಿ, ಆಗ ಏನು ಮಾಡಿದೆ? ಅಕ್ಷತಾ ನಗುತ್ತಲೇ, ಆ ಸೌರಭ್ ಸರ್ ಕೈ ನೋವಾಗ್ತಾ ಇದೆ, ನೋವಾದರೆ ಅಳಬೇಕಲ್ಲ, ಈ ಹುಚ್ಚು ಡಸ್ಕಿ ನಗ್ತಿದ್ದಾಳೆ. ಯಾಕೆ ಇದು ನಿಮಗೆ ಅನುಮಾನ ಬಂದಿದೆ ಅಲ್ವೇ? ಯಾಕೆ ಅಂದರೆ ಇನ್ನೊಂದು ಕೈ ಪಾಪದ ಸೊಂಟದ ವಕ್ರರೇಖೆಗಳಲ್ಲಿ ಸಿಕ್ಕಿಬಿದ್ದು ಅವಳನ್ನು ದಡದ ಮೇಲೆ ಬಿದ್ದ ಮೀನಿನ ಮರಿಯಂತೆ ಮಾಡ್ತಾ ಇದೆ. ಸೌರಭ್ ಹಾಗಾದರೆ ಮುರಿದು ಬಿಡಲೇ, ಆಗ ಯಾವುದೇ ನೋವು ಇರೋದಿಲ್ಲ ಎಂದನು ಸೌರಭ್. ಅಕ್ಷತಾ, ಏನು ಮಾತನಾಡ್ತಾ ಇದ್ದೀರಿ ಸೌರಭ್ ಸರ್? ಕೈ ಮುರಿದು ಬಿಟ್ಟರೆ ಹೇಗೆ? ಸೌರಭ್, ನನಗೆ ನಿನ್ನ ಕೈಯಿಂದ ದೊಡ್ಡ ಕೆಲಸವೇನಿಲ್ಲ, ಇದ್ದು ಕೂಡ ಏನು ಪ್ರಯೋಜನ ಇಲ್ಲ. ಹೇಳು, ಯಾರಾದರೂ ಬಂದು ಜ್ಯೂಸ್ ಕಾಫಿ ಟೀ ಕೇಳಿದರೆ ಕೊಡಲು ಬಿಟ್ಟರೆ ಬೇರೆ ಏನಿಲ್ಲ. ಸೌರಭ್ ಕೋಪ ಆಗ ವೇದ ಮೇಲೆ ಹೇಳಿದಾಗ ಸೌರಭ್ ಬಳಿಗೆ ಬಾರದಂತೆ ನಿಂತಿದ್ದಕ್ಕೆ ಎಂದು ಅಕ್ಷತಾಗೆ ಅರ್ಥವಾಯಿತು. ಅಕ್ಷತಾ, ಕ್ಷಮಿಸಿ ಸೌರಭ್ ಸರ್, ಆದರೆ ಆ ಹುಡುಗಿ ನಿಮ್ಮ ಫ್ರೆಂಡ್ ಇರಬಹುದು ಅಂತ ಅಂದ್ಕೊಂಡೆ, ಅದಕ್ಕೆ. ಸೌರಭ್ ಅಕ್ಷತಾಳ ಮಾತಿಗೆ ಅಷ್ಟೇ ಬಲದಿಂದ ಅವಳ ಕೈ ಹಿಡಿದು ತನ್ನ ತೊಡೆ ಮೇಲೆ ಎಳೆದುಕೊಂಡು ಇನ್ನೊಂದು ಕೈಯಿಂದ ಅವಳ ಕೆನ್ನೆಗಳನ್ನು ಹಿಂಡುತ್ತಾ, ಅಂದರೆ ಬಂದವಳು ಒಂದು ವೇಳೆ ನನ್ನ ಫ್ರೆಂಡ್ ಆಗಿದ್ದರೆ ನೀನು ಕೆಲಸದವಳು ಎಂದು ಒಪ್ಕೊಳ್ತೀಯಾ ಅಂತ ಗಂಭೀರವಾಗಿ ಕೇಳಿದನು. ಅವನ ಕೋಪಕ್ಕೆ ಹೆದರುತ್ತಲೇ ಎಂದು ತಲೆ ಅಡ್ಡವಾಗಿ ಆಡಿಸಿದ್ಲು ಅಕ್ಷತಾ. ಸೌರಭ್, ಹಾಗಾದರೆ ಆಗ ನೀನು ಮಾಡಿದ್ದು ಅದೇ ಅಲ್ವೇ? ಅವಳು ಯಾರೂ ಬೇಡ ಎಂದು ಹೇಳಿದ ತಕ್ಷಣ ನನಗಿಂತ ದೂರವಾಗಿ ನಿಂತುಬಿಡೋದೇನಾ? ಸೌರಭ್, ಇಂದು ನಿನ್ನನ್ನು ನನ್ನ ಹತ್ತಿರ ಬರಬೇಡ ಎಂದು ನೀನು ಅಲ್ಲೇ ನಿಂತುಬಿಟ್ಟೆ. ಇನ್ನೊಂದು ಬಾರಿ ನಿನ್ನ ಗಂಡನನ್ನು ನನಗೆ ಕೊಟ್ಟು ನೀನು ಹೋಗು ಅಂತಾಳೆ, ಆಗ ನನ್ನನ್ನು ಬಿಟ್ಟು ಹೋಗ್ತೀಯ ಡಸ್ಕಿ? ಸೌರಭ್ ಮಾತುಗಳಿಗೆ ಕಣ್ಗಳಿಂದ ದುಃಖ ಉಕ್ಕಿ ಬರ್ತಾಯಿದ್ರು ಕೂಡ ಎಂದು ತಲೆ ಅಡ್ಡವಾಗಿ ಆಡಿಸಿದ್ಲು ಅಕ್ಷತಾ. ಸೌರಭ್, ಹಾಗಾದರೆ ಯಾಕೆ ಆಗಲೇ ನಾನು ನಿಲ್ಲಬೇಕಿತ್ತು? ಅವನು ನನ್ನ ಗಂಡ, ನನ್ನ ಗಂಡನನ್ನು ಹೇಗೆ ನೋಡ್ಕೊಳ್ಬೇಕೆಂದು ನನಗೆ ಗೊತ್ತು. ಅಸಲಿಗೆ ನಮ್ಮ ಮಧ್ಯೆ ನೀನು ಯಾರು ಎಂದು ಯಾಕೆ ಕೇಳಲಿಲ್ಲ ನೀನು? ಉತ್ತರ ಹೇಳು ನನಗೆ. ಹೀಗೆ ಅಳುವವರೆಂದರೆ, ಪ್ರತಿಯೊಂದಕ್ಕೂ ಹೆದರಿ ಹಿಂದಕ್ಕೆ ಹೆಜ್ಜೆ ಹಾಕುವವರೆಂದರೆ ನನಗೆ ಅಸಹ್ಯ. ನಿನಗೆ ಮೊನ್ನೆಯೇ ಹೇಳಿದೆ ಅಲ್ವಾ ಸೌರಭ್, ನೀವು ಯಾವುದೇ ವಿಷಯದಲ್ಲಾದರೂ ಸ್ಟ್ರಾಂಗ್ ಆಗಿರಬೇಕು ಎಂದು, ಅಗತ್ಯವಿದ್ದರೆ ನಿನ್ನ ಹಕ್ಕುಗಳಿಗಾಗಿ ನನ್ನನ್ನೇ ಎದುರಿಸಲು ಸಿದ್ಧಳಾಗಿರಬೇಕು ಎಂದು. ಆದರೆ ನೀನು ಏನು ಮಾಡಿದೆ? ಅಷ್ಟು ಹೇಳಿದರೂ ಕೂಡ ನನ್ನ ಮುಂದೆಯೇ ಅಷ್ಟು ಡಂಬಾಗಿದ್ದರೆ ನಾನು ಇಲ್ದಿದ್ದಾಗ ಇನ್ನೆಷ್ಟು ಹೇಗಿರ್ತೀಯೋ ಎಂದು ಅನಿಸ್ತಾ ಇದೆ. ಅಕ್ಷತಾ ಇನ್ನೂ ಅಳ್ತಾ ಇದ್ಲು. ಸೌರಭ್ ಆದರೂ ಮುಖಪರಿಚಯ ಇಲ್ಲದ ಅವಳು ಬಂದು ನಿನ್ನ ಗಂಡನ ಬಳಿಗೆ ಹೋಗದಂತೆ ನಿಲ್ಲಿಸ್ತಾ ಇದ್ರೆ ದುರ್ಬಲ ಮುಖ ಮಾಡಿಕೊಂಡು ಹಾಗೆ ಗೊಂಬೆಯಂತೆ ನೋಡ್ತಾ ನಿಂತಿದ್ದೇನು ನೀನು? ಅಕ್ಷತಾ, ಸಾರಿ ಸೌರಭ್ ಸರ್, ನಿಮಗೆ ಏನಾಯಿತೋ ಎಂಬ ಟೆನ್ಷನ್ನಲ್ಲಿ ಆ ಹುಡುಗಿಯೇ ನಿಮ್ಮ ಕಾಪಾಡಿದ್ದು ಎಂಬ ಕೃತಜ್ಞತೆಯಿಂದ ಅವಳನ್ನು ಎದುರು ಪ್ರಶ್ನಿಸಲು ನನಗೆ ಸಾಧ್ಯ ಆಗಲಿಲ್ಲ ಅಂದ್ಲು ಅಕ್ಷತಾ. ಸೌರಭ್, ಓಹೋ ಡಸ್ಕಿ, ಸ್ವಲ್ಪ ತಡ್ಕೋ. ಅವಳೇನು ನನ್ನನ್ನು ಪ್ರಾಣ ಹೋಗೋ ಪರಿಸ್ಥಿತಿಯಿಂದ ಆಸ್ಪತ್ರೆಗೆ ಹೋಗದೇ ಇದ್ದಿದ್ರೆ ಪರ್ಮನೆಂಟ್ ಕೋಮಾಗೆ ಹೋಗ್ತಿದ್ದೆ, ಅಂತಹ ಪರಿಸ್ಥಿತಿಯಿಂದ ಕಾಪಾಡಲಿಲ್ಲ. ಸೌರಭ್, ಏನೋ ಒಂದು ಚಿಕ್ಕ ಮೈನರ್ ಆಕ್ಸಿಡೆಂಟ್ ಮೇಲಾಗಿ ಅವಳೇನು ಕೆಲಸ ಬಿಟ್ಟು ನನ್ನನ್ನು ಕಾಪಾಡಲು ಆಕಾಶದಿಂದ ಇಳಿದು ಬರಲಿಲ್ಲ. ನನಗೆ ಆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ಆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ನನ್ನನ್ನು ನೋಡಿ ಸ್ಟಾರ್ ಹೀರೋ ಅಲ್ವೇ ಎಂಬ ಅಭಿಮಾನದಿಂದ ಸಹಾಯ ಮಾಡಿದ್ಲು ಅಷ್ಟೆ. ಅಷ್ಟಕ್ಕೆ ಅದು ತನ್ನ ಹೃದಯವನ್ನೇ ತೆಗೆದು ನನಗಿಂತ ಅಂದುಕೊಂಡು ಅತಿಯಾಗಿ ಫೀಲ್ ಆಗಬೇಡ ಅಕ್ಷತಾ. ಎಷ್ಟಾದರೂ ಆ ಹುಡುಗಿ ಒಳ್ಳೆಯವಳು ತಾನೇ ಸರ್, ಇಲ್ದಿದ್ದರೆ ಈ ದಿನಗಳಲ್ಲಿ ಹಾಗೆ ಯಾರು ತಲೆ ಕೆಡಿಸ್ಕೊಳ್ತಾರೆ? ಸೌರಭ್ ಸರ್, ನಾವು ಆ ಹುಡುಗಿ ಮಾಡಿದ ಸಹಾಯವನ್ನು ಹಾಗೆ ಸುಲಭವಾಗಿ ತಳ್ಳಿ ಹಾಕಬಾರ್ದು ಅಂದ್ಲು ಅಕ್ಷತಾ. ಸೌರಭ್, ಅದಕ್ಕೆ ಅಲ್ವೇ ತನಗೆ ಹೀರೋಯಿನ್ ಆಗಬೇಕು ಎಂದು ಹೇಳಿದ ತಕ್ಷಣ ಸಹಾಯ ಮಾಡ್ತೇನೆ ಎಂದೆ, ಅದಕ್ಕಿಂತ ಹೆಚ್ಚು ಸಹಾಯ ಅಗತ್ಯ ಇಲ್ಲ ಅಂದ. ಸೌರಭ್, ಆದರೂ ಯಾವುದೇ ಸಹಾಯ ಬೇಕಾದರೂ ನಾನೇ ನೋಡ್ಕೊಳ್ತೇನೆ. ಹಾಗಿಲ್ಲದೆ ನೀನು ನಿನ್ನ ದಯಾಳು ಹೃದಯದಿಂದ ಸಹಾಯ ಮಾಡಿದ್ದಳಲ್ಲ ಎಂದು ಆ ವೇದಳನ್ನು ದೇವತೆ ಮಾಡಿ ನಿನ್ನ ಕೈಯಲ್ಲಿ ಆರತಿ ಕರ್ಪೂರವನ್ನು ಹಚ್ಚಿ ಆರತಿ ಮಾಡಲು ನೋಡಿದ್ಯೋ ಸೌರಭ್, ಆ ಕರ್ಪೂರದಿಂದಲೇ ಆ ಕರ್ಪೂರವನ್ನು ಸುಟ್ಟು ಆ ಬೆಂಕಿಯೊಳಗಡೆ ನಿನ್ನನ್ನು ತಳ್ಳಿ ಕೊಂದು ಹೋಳಿಸ್ಬಿಡ್ತೇನೆ ಎಂದನು ಸೌರಭ್. ಅಕ್ಷತಾ, ನನ್ನನ್ನು ಕೊಂದುಬಿಡ್ತೀರಾ ಸೌರಭ್ ಸರ್ ಎಂದು ದಿಗಿಲು ಬಿದ್ದು ಮುಖ ಮಾಡಿಕೊಂಡು ಕೇಳಿದ್ಲು ಅಕ್ಷತಾ. ಸೌರಭ್, ಆಗ ನಡೆದಿದ್ದು ಮತ್ತೆ ರಿಪೀಟ್ ಆದರೆ ಮಾತ್ರ ಖಂಡಿತ ಕೊಲ್ತೇನೆ, ಖಚಿತವಾಗಿ ಹೇಳಿದನು ಸೌರಭ್. ಅಕ್ಷತಾ ಮನಸ್ಸಿನಲ್ಲಿ, ಅಮ್ಮೋ, ಆ ಹುಡುಗಿಯೊಂದಿಗೆ ಮಾತನಾಡುವಾಗ ತುಂಬ ಜಾಗ್ರತೆಯಿಂದ ಇರಬೇಕು, ಇಲ್ದಿದ್ರೆ ಸೌರಭ್ ಸರ್ ನಿಜವಾಗಿಯೂ ಕೊಲ್ಲುವ ಹಾಗಿದ್ದಾರೆ ಅಂದ್ಕೊಂಡ್ಳು.
ಸೌರಭ್ ಅದನ್ನೇ ಯಾವಾಗಲೂ ಆ ಭಯವನ್ನು ಮೇಂಟೈನ್ ಮಾಡು, ಒಳ್ಳೆಯದಾಗ್ತದೆಯೇ ಎಂದನು. ಅಕ್ಷತಾ, ಸೌರಭ್ ಸರ್, ನಾನು ಮನಸ್ಸಿಗೆ ಅಂದ್ಕೊಂಡಿದ್ದು ಕೂಡ ನಿಮಗೆ ಗೊತ್ತಾಗ್ತದೆಯಾ ಅಂತ ಹೇಳಿದ್ಲು. ಸೌರಭ್, ಗೊತ್ತಾಗುತ್ತದೆ, ಆದರೆ ನಿನ್ನೊಂದಿಗೆ ಕೂಗಿ ಕೂಗಿ ನನಗೆ ಸುಸ್ತು ಬಂದಿದೆ, ಅರ್ಜೆಂಟಾಗಿ ಜ್ಯೂಸ್ ಬೇಕು ಎಂದನು ಸೌರಭ್. ಜ್ಯೂಸ್ ಎಂದ ತಕ್ಷಣ ಅದು ರೆಡ್ ಜ್ಯೂಸ್ ಎಂದು ಫಿಕ್ಸ್ ಆಗಿಬಿಟ್ಟ ಡಸ್ಕಿ. ಪಾಪದ ಹುಚ್ಚು ಡಸ್ಕಿ ತನ್ನ ತುಟಿಗಳನ್ನು ಅವನ ತುಟಿಗಳೊಂದಿಗೆ ಸೇರಿಸೇ ಬಿಟ್ಲು. ಸಿಕ್ಕ ಅವಕಾಶವನ್ನು ಬಿಡದ ನಮ್ಮ ಸೌರಭ್ ಸರ್ ಆತುರವಾಗಿ ತುಟಿಗಳನ್ನು ಹಿಂಡಲು ಶುರು ಮಾಡಿದ. ಅಭ್ಯಾಸವಾದ ಮುತ್ತು ಆದ್ದರಿಂದ ಖುಷಿಯಿಂದ ಅವನಿಗೆ ಸಹಕರಿಸಲು ಶುರು ಮಾಡಿದ್ಲು ಅಕ್ಷತಾ. ಪಾಪ. 10 ನಿಮಿಷಗಳ ನಂತರ ಮತ್ತೊಂದು ಸಣ್ಣ ತೆರಿಪಿನ ಮೂಲಕ ಒಂದು ಚಿಕ್ಕ ಚಮಕದಷ್ಟು ಜ್ಯೂಸ್ನ ಸಿಪ್ ಮಾಡಿ ತುಟಿಗಳನ್ನು ಬಿಡ್ತಾ ಸೌರಭ್, ಅದೇನು ಡಸ್ಕಿ, ಇದ್ದಕ್ಕಿದ್ದಂತೆ ಹಾಗೆ ಕಿಸ್ ಮಾಡಿದೆ? ತೇವಾಂಶದಿಂದ ಜ್ಯೂಸಿಯಾಗಿ ಕಾಣ್ತಾ ಇದ್ದ ತುಟಿಗಳನ್ನು ನಾಲಿಗೆಯಿಂದ ನೆಕ್ಕುತ್ತಾ ಕೇಳಿದನು ಸೌರಭ್. ಅಕ್ಷತಾ, ನೀವೇ ತಾನೇ ಜ್ಯೂಸ್ ಬೇಕು ಅಂದಿದ್ದು ಅಂದ್ಲು ಪಾಪ ಅಮಾಯಕ ಡಸ್ಕಿ. ಅಕ್ಷತಾಳ ಮಾತಿಗೆ ಸೌರಭ್ ಸರ್ಗೆ ಈ ಬಾರಿ ತಲೆ ತಿರುಗಿತು. ಸೌರಭ್, ಹೊಸೆ ಹುಚ್ಚು ಡಸ್ಕಿ, ನಾನು ಕೇಳಿದ್ದು ಫ್ರೂಟ್ ಜ್ಯೂಸ್. ಈ ಜ್ಯೂಸನ್ನು ಆ ಜ್ಯೂಸ್ನಂತೆ ಕುಡಿದರೆ ನೀನು 2 ದಿನಕ್ಕೆ ಸತ್ತು ಹೋಗ್ತೀಯ. ಜ್ಯೂಸಿ ಡಸ್ಕಿ ಎಂದು ತಲೆ ಮೇಲೆ ಹೊಡೆಯುತ್ತಾ ಹೇಳಿದನು. ಅಕ್ಷತಾ, ಹೋ ಅದಾ, ಸಾರಿ ಸರ್, ತರ್ತೇನೆ ಎಂದು ಸೌರಭ್ ಮೇಲಿಂದ ಏಳಲು ಹೊರಟಳು. ಸೌರಭ್, ಡಸ್ಕಿ, ಇಷ್ಟಕ್ಕೂ ಎಕ್ಸಾಮ್ ಹೇಗೆ ಬರೆದೆ? ಕನಿಷ್ಠ ಪಾಸ್ ಮಾರ್ಕ್ಸ್ ಆದರೂ ಬರ್ತವ್ಯಾ ಅಂದ. ಅಕ್ಷತಾ, ತುಂಬ ಚೆನ್ನಾಗಿ ಬರೆದಿದ್ದೆ. ಚೀಚಿ, ಬರದೆ ಸೌರಭ್ ಸರ್, ಖಂಡಿತ 60ರ ಮೇಲೆ ಬರ್ತವೆ ಮಾರ್ಕುಗಳು. ಸೌರಭ್, ಅಬ್ಬೋ, ಅಷ್ಟು ಚೆನ್ನಾಗಿ ಬರೆದಿದ್ದೀಯಾ, ನೋಡೋಣ ಎಷ್ಟು ಮಾರ್ಕ್ಸ್ ಬರ್ತವೆಯೋ. ಸರಿ ಹೋಗಿ ನನಗೆ ಜ್ಯೂಸ್ ಜೊತೆಗೆ ನಾಳೆ ನಿನ್ನ ಎಕ್ಸಾಮ್ಗೆ ಬೇಕಾದ ಬುಕ್ಸ್ ಕೂಡ ಇಲ್ಲಿಗೆ ತಗೊಂಬಾ. ನಾನು ರೆಸ್ಟ್ ತಗೊಳ್ತೇನೆ, ನೀನು ಓದ್ಕೋ ಎಂದನು ಸೌರಭ್. ಅಕ್ಷತಾ, ಆದರೆ ಸೌರಭ್ ಸರ್, ನೀವು ನನ್ನ ಬುಕ್ಸ್ ಯಾವುದನ್ನು ಈ ರೂಮಿಗೆ ತರಬೇಡ ಎಂದು ಹೇಳಿದ್ದೀರಲ್ವಾ? ಸೌರಭ್, ಈಗ ತಂದುಕೋ, ಇಲ್ದಿದ್ರೆ ನೀನು ಒಬ್ಬಳೇ ಅಲ್ಲಿ ಓದ್ತಾ ಇದ್ರೆ ಮತ್ತೆ ಆ ವೇದಾಳಿಗೆ ನೀನು ಸೇವೆ ಮಾಡ್ತೀಯ ಹೊರತು ಓದೋದಿಲ್ಲ. ಅದೇ ಇಲ್ಲಿ ಇದ್ದರೆ ನನ್ನ ಭಯದಿಂದ ಆದರೂ ನೀನು ಇಲ್ಲೇ ಕೂತ್ಕೊಂಡು ಓದ್ತೀಯ ಎಂದನು ಸೌರಭ್. ಅಕ್ಷತಾ, ಹಾಂ ಸರಿ ಸೌರಭ್ ಸರ್ ಎಂದು ಕೆಳಗಡೆ ಹೋದ್ಲು ಡಸ್ಕಿ.